ಇನ್ನೊಂದು ಸುದ್ದಿ ನೋಡ್ಬಿಡೋಣ. SIT ಸುಪ್ರೀಂ ಸುಳಿವು. CBIಗೆ ಸುಪ್ರೀಂ ನ್ಯಾಯಪೀಠ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿದೆ. ಇದು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣವಾಗಿದ್ದಂಥ ಒಂದು ವಿಚಾರ. ಅದು ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಬಗ್ಗೆ. ಸೊ ಕೋರ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡಿರೋದು. ಏನಾಗಿದೆ ಅಂತ ಅಪ್ಡೇಟ್ ನೋಡ್ಬಿಡೋಣ. ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಬಗ್ಗೆ ಕಳಪೆ ಹಾಗೂ ಸ್ವತಂತ್ರವಲ್ಲದ ಪರಾವಲಂಬಿ ತನಿಖೆ ನಡೆಸಿದ್ದಕ್ಕಾಗಿ ಕೇಂದ್ರ ತನಿಖಾ ದಳವನ್ನು CBIಯನ್ನು ಸುಪ್ರೀಂ ಕೋರ್ಟ್ ಬುಧವಾರ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ. ಪ್ರಕರಣದ ಮರು ತನಿಖೆಗಾಗಿ ವಿಶೇಷ ತನಿಖಾ ತಂಡ SIT ರಚಿಸೋಕೆ ಕರ್ನಾಟಕ ಸರ್ಕಾರಕ್ಕೆ ಅವಕಾಶ ನೀಡುವ ಸುಳಿವನ್ನು ಕೂಡ ನ್ಯಾಯಪೀಠ ಇದೇ ಸಂದರ್ಭದಲ್ಲಿ ನೀಡಿದೆ. ಪ್ರಕರಣವನ್ನು ಈ ಹಿಂದೆ CBI ತನಿಖೆಗೆ ವಹಿಸಲಾಗಿತ್ತು. ಆದರೆ ಆರೋಪಿಗಳನ್ನ ಖುಲಾಸೆಗೊಳಿಸಲಾಗಿತ್ತು. ಪ್ರಕರಣದ ಮರು ತನಿಖೆಗೆ ಕೋರಿ ಸೌಜನ್ಯ ತಾಯಿ ಕುಸುಮಾವತಿ ಗೌಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅವರ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು. ಆ ಬಳಿಕ ಅವರು ಸುಪ್ರೀಂ ಕೋರ್ಟ್ಗೆ ವಿಶೇಷ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಪ್ರಕರಣದ ಬಗ್ಗೆ ಹೊಸದಾಗಿ ತನಿಖೆ ನಡೆಸುವುದಕ್ಕೆ ಸಂಬಂಧಿಸಿದ ನಿಲುವನ್ನು ತಿಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡಿತ್ತು. ರಾಜ್ಯ ಸರ್ಕಾರ ಕೆಲವು ದಿನಗಳ ಹಿಂದೆ ಪ್ರಮಾಣ ಪತ್ರವನ್ನು ಸಲ್ಲಿಸಿತ್ತು. ನ್ಯಾಯಮೂರ್ತಿಗಳಾದ ಸಂಜಯ್ ಕುಮಾರ್ ಹಾಗೂ ಸಂಜೀವ್ ಸಚ್ದೇವ್ ಅವರ ಪೀಠವು ತೀರ್ಪನ್ನು ಕಾಯ್ದಿರಿಸಿದೆ. ವಾಸ್ತವವಾಗಿ CBIನ ತನಿಖಾ ಅಧಿಕಾರಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಿಂದೆ ಸಂಗ್ರಹಿಸಿದ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಅವರು ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಅವರು ಯಾವುದೇ ಸ್ವತಂತ್ರ ತನಿಖೆ ನಡೆಸಲ್ಲ ಅಂತ ಪೀಠ ಹೇಳಿತು. CBI ತಂಡವು ಅಪರಾಧ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಹಾಗೂ ಸೌಜನ್ಯ ತಾಯಿ ಹೇಳಿಕೆಯನ್ನು ದಾಖಲಿಸಿಕೊಂಡಿಲ್ಲ ಅಂತ ಪೀಠ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಅವರು ಸ್ಟೇಟ್ಮೆಂಟ್ ಪಡ್ಕೊಂಡೆ ಆ ಸ್ಥಳಕ್ಕೆ ಹೋಗ್ದೇನೆ ಇನ್ನೇನು ತನಿಖೆ ನಡೆಸಿರಬಹುದು ಅನ್ನೋದು ಕಳವಳ ಆಗಿರೋದು. ಇದು CBIನ ಕೆಟ್ಟ ಕಾರ್ಯವೈಖರಿಯನ್ನು ಪ್ರತಿಬಿಂಬಿಸುತ್ತದೆ. ಇದನ್ನ ಮಾಧ್ಯಮದವ್ರು ಹೇಳ್ತಾ ಇರೋದಲ್ಲ, ಕೋರ್ಟ್ ಹೇಳ್ತಾ ಇರೋದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಇದು CBIನ ಕೆಟ್ಟ ಕಾರ್ಯವೈಖರಿಯನ್ನ ಪ್ರತಿಬಿಂಬಿಸುತ್ತೆ ಅಂತ ಕೋರ್ಟ್ ಹೇಳಿದೆ. ಹೆಚ್ಚೇನೂ ಇಲ್ಲ, ಕಡಿಮೆನೂ ಇಲ್ಲ. ಹುಡುಗಿಯೊಬ್ಬಳನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಪೀಠ ಟೀಕಿಸಿತು. ಇಲ್ಲಿ ಬೇರೆ ಇನ್ನೇನೂ ಅಲ್ಲ, ಒಂದು ಹುಡುಗಿಯನ್ನ ಕ್ರೂರವಾಗಿ ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ. ಬಟ್ ಇಲ್ಲಿವರೆಗೂ ರೇಪ್ ಆಗಿರೋದು ಹೌದು, ಮರ್ಡರ್ ಆಗಿರೋದು ಹೌದು, ಆದರೆ ಯಾರು ಮಾಡಿದ್ರು ಅನ್ನೋದಿಲ್ಲ. ಹೆಂಗೆ ಪ್ರಶ್ನೆ ಮಾಡಿರೋದು ಕೋರ್ಟ್. ಅರ್ಜಿದಾರರ ಪರವಾಗಿ ಹಾಜರಾದ ಹಿರಿಯ ವಕೀಲರಾದ ಶೋಭಾ ಗುಪ್ತಾ, ಆನಂದ್ ಸಂಜಯ್, ನುಲಿ ಮತ್ತಿತರ ವಕೀಲರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ಸ್ವತಂತ್ರ ವಿಶೇಷ ತನಿಖಾ ತಂಡದಿಂದ ಹೊಸ ತನಿಖೆ ನಡೆಸಬೇಕು ಅಂತ ಬಲವಾಗಿ ಒತ್ತಾಯಿಸಿದ್ರು. ಅಲ್ಲದೆ ರಾಜ್ಯ ಪೊಲೀಸರು CID ಮತ್ತು CBIನ ಗಂಭೀರ ಲೋಪಗಳನ್ನು ಎತ್ತಿ ತೋರಿಸಿದ್ರು. ಒಂದಷ್ಟು ಲೋಪಗಳಾಗಿದೆ ಅನ್ನೋದು ಕೋರ್ಟ್ ಗಮನಕ್ಕೆ ಬಂದಿದೆ. ಅಧಿಕಾರಿಗಳೇ ಲೋಪ ಮಾಡಿದ್ದಾರೆ. ಲೋಪ ಹೆಂಗಾಯ್ತು ಅಂತ ನೀವು ಕೇಳಕ್ಕೆ ಹೋಗಬೇಡಿ. ಅದು ತನಿಖೆ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದೆ ಲೋಪ ಆಯ್ತಾ ಅಥವಾ ಗೊತ್ತಿದ್ದು ಲೋಪ ಆಯ್ತಾ ಅನ್ನೋದು ಗೊತ್ತಿಲ್ಲ. ಸೊ ಆ ಲೋಪಗಳು ಇದೀಗ ಗೊತ್ತಾಗಿರೋದ್ರಿಂದ ಕೋರ್ಟ್ ಈ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಇನ್ಯಾವ ರೀತಿಯಾಗಿ ನೀವು ತನಿಖೆಯನ್ನು ಮಾಡಿರಬಹುದು ಅನ್ನೋದನ್ನು ಪ್ರಶ್ನೆಯನ್ನು ಮಾಡಲಾಗಿದೆ. ಹಿಗ್ಗಾಮುಗ್ಗ ಇದಕ್ಕೆ ಸಂಬಂಧಪಟ್ಟಂತೆಗೆ ಕ್ಲಾಸನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ರಚನೆಯ ಬಗ್ಗೆ ಸುಳಿವು ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರ ಏನು ಆಕ್ಷನ್ಸ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ರಾಜ್ಯ ಪೊಲೀಸ್ ತನಿಖೆಯಿಂದ ಹಿಡಿದು CID ಮತ್ತು ಅಂತಿಮವಾಗಿ CBI ನಡೆಸಿದ ತನಿಖೆಯು ಅನುಕ್ರಮದ ಬಗ್ಗೆ ಕರ್ನಾಟಕ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆವಿಷ್ಕಾರ್ ಸಿಂಘ್ವಿ ಅವರು ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದರು. ಪೊಲೀಸ್ ತನಿಖೆ ಆಗತ್ತೆ, CBI ತನಿಖೆ ಆಗತ್ತೆ, ಅಂತಿಮವಾಗಿ ತನಿಖೆ ಆಗತ್ತೆ. ಇದೆಲ್ಲದ್ರ ಬಗ್ಗೆಯೂ ಕೂಡ ಏನೇನು ತನಿಖೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮರು ತನಿಖೆಯನ್ನು ವಿರೋಧಿಸಿದ CBI ವಕೀಲರು ಸಂಸ್ಥೆಯು 2013ರಲ್ಲಿ ಪ್ರಕರಣದ ತನಿಖಾ ಹೊಣೆ ವಹಿಸಿಕೊಂಡು 2015ರಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಿತು. ವಿಚಾರಣೆ ಪೂರ್ಣಗೊಂಡ ನಂತರ ಹೊಸ ತನಿಖೆ ನಡೆಸಿದ್ರೆ ಕ್ರಿಮಿನಲ್ ನ್ಯಾಯಶಾಸ್ತ್ರವನ್ನು ಅಸ್ಥಿರಗೊಳಿಸುತ್ತೆ ಅಂತ ವಾದಿಸಿದ್ರು. ಯಾವುದೇ ಪುರಾವೆ ಕಂಡುಹಿಡಿಯುವುದಕ್ಕೆ CBI 12 ವರ್ಷಗಳ ನಂತರವೂ ವಿಫಲ ಆಯಿತು ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಪೀಠ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಯಾವುದೇ ಸಾಕ್ಷಿಗಳಿಲ್ಲದೆ ಇರೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ. 12 ವರ್ಷ ಬೇಕಾಯ್ತಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಇನ್ನು ಮುಂದೆ CBIಯನ್ನು ನಂಬೋಕ್ಕೆ ಸಾಧ್ಯ ಇಲ್ಲ ಅಂತ ಪೀಠ ಅಭಿಪ್ರಾಯಪಟ್ಟಿರೋದು. CBIಯನ್ನೇ ನಂಬಕ್ಕಾಗಲ್ಲ ಅಂತ ಹೇಳ್ತಾ ಇರೋದು ಕೋರ್ಟು. ನೋಡಿ, ಎಷ್ಟೋ ಪ್ರಕರಣಗಳಲ್ಲಿ ಈ ತನಿಖೆ CBIಗೆ ಮಾಡಬೇಕು ಅಂತ ಜನ ಒತ್ತಾಯ ಮಾಡ್ತಾರೆ. ಅಂದರೆ ಆ ಪ್ರಮಾಣದಲ್ಲಿ ಒಂದು ಪಾರದರ್ಶಕವಾದಂಥ, ಒಂದು ಟ್ರಾನ್ಸ್ಪರೆಂಟ್ ಆದಂಥ ತನಿಖೆ ಆಗತ್ತೆ, ದೆನ್ ನಿಮಗೆ ನ್ಯಾಯ ಸಿಗತ್ತೆ ಅಂತ. ಬಟ್ ಕೋರ್ಟೇ ಕಳವಳ ವ್ಯಕ್ತಪಡಿಸ್ತಾ ಇದೆ, CBIನ ನಂಬಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇದು ಏನಾಗುತ್ತೆ ಅಂತಂದರೆ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳೋಕೆ ಶುರು ಆಗತ್ತೆ. ನಮ್ಮಂಥ ಸಾಮಾನ್ಯ ಜನರಿಗೆ ಅನ್ಯಾಯ ಆದಾಗ, ಈಗ ಸೌಜನ್ಯ ಒಂದು ಮಧ್ಯಮ ಕುಟುಂಬದ ಹೆಣ್ಮಗಳು ಅಥವಾ ಸಾಮಾನ್ಯ ಕುಟುಂಬದ ಹೆಣ್ಮಗಳು ಅಂತ ಇಟ್ಟುಕೊಳ್ಳಿ. ಆಕೆ ಸಾವಿಗೆ ನ್ಯಾಯ ಸಿಕ್ಕಲೇ ಇಲ್ಲ, CBIನೂ ನಂಬಕ್ಕಾಗಲ್ಲ ಅಂತ ಕೋರ್ಟೇ ಹೇಳ್ತಾ ಇದೆ. 12 ವರ್ಷ ಕಳೀತಾ ಬಂದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದಾಗ ಸಾಮಾನ್ಯ ಜನರಿಗೆ ಏನು ಅನಿಸುತ್ತೆ ಹೇಳಿ? ಹೌದಲ್ವಾ, ನಮ್ಮಂಥವ್ರಿಗೆ ನ್ಯಾಯನೇ ಸಿಗಲ್ವಾ?
ಏನಾದರೂ ಒಂದು ಸಾವಾಯಿತು ಅಂತಂದರೆ ನಾವು ಹಾಗಿದ್ರೆ ಸುಮ್ಮನೆ ಇದ್ದು ಬಿಡಬೇಕಾ? ಶಿಕ್ಷೆ ಆಗಲ್ವಾ? ಹಾಗಿದ್ರೆ ನಾವು ಯಾರನ್ನು ನಂಬೋದು? ತನಿಖಾ ಸಂಸ್ಥೆಗಳೆಲ್ಲವೂ ಹೀಗೇನಾ? ಲೋಪದೋಷ ಇದೆ ಅಂದರೆ ಹೆಂಗೆ ಲೋಪದೋಷ ಆಯಿತು? ಈ ಥರದ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಹುಟ್ಕೊಳ್ಳುತ್ತೆ. ಇವತ್ತಿಗೂ ನಮ್ಮಗಳಿಗೆ ಜನಸಾಮಾನ್ಯರಿಗೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಒಂಚೂರು ಆಸೆ, ಒಂಚೂರು ಆಕಾಂಕ್ಷೆ, ಒಂಚೂರು ಹೋಪ್ ಇಟ್ಕೊಳ್ತೀವಿ ಅಂದರೆ ಅದಕ್ಕೆ ಕಾರಣ ಕೋರ್ಟ್ಗಳು. ಈ ಥರ ಕೋರ್ಟ್ಗಳು ಪ್ರಶ್ನೆ ಮಾಡೋದ್ರಿಂದ, ಹಿಗ್ಗಾಮುಗ್ಗ ಬೈಯೋದ್ರಿಂದ ನಮಗೆ ಒಂದು ಕಡೆ ಓಕೆ, ನಮಗೆ ಕೋರ್ಟಲ್ಲಾದರೂ ನ್ಯಾಯ ಸಿಗುತ್ತೆ ಅನ್ನೋದೊಂದು ವಿಶ್ವಾಸ. ಅಂದರೆ ಇದೆಯಲ್ಲ, ಕಾನೂನು ಎಲ್ರಿಗೂ ಒಂದೇ, ದುಡ್ಡಿರೋರಿಗೆ ಒಂಥರ, ದುಡ್ಡು ಇಲ್ದಿರೋರಿಗೆ ಒಂಥರ, ಆ ಥರದ್ದಲ್ಲ. ಕೋರ್ಟ್ಗಳಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದೊಂದು ಭರವಸೆ. ಈಗ ನೋಡಿ, ಈ ಪ್ರಕರಣದಲ್ಲಿ ಇನ್ನು ಮುಂದೆ CBI ನಂಬಕ್ಕೆ ಸಾಧ್ಯ ಇಲ್ಲ. ಪೀಠವು ತನ್ನ ತೀರ್ಪನ್ನು ಕಾಯ್ದಿರಿಸಿತು. ತೀರ್ಪನ್ನು ನೀಡಿದ ನಂತರ ಅನುಸರಣಾ ವರದಿ ಪಡೆಯುವುದನ್ನು ಪರಿಗಣಿಸುವುದಾಗಿ ಕೂಡ ಹೇಳಿತು. ಸೊ ಈಗ ನೋಡಬೇಕಾಗತ್ತೆ SIT ರಚನೆ ಆಗತ್ತಾ, ಏನು ಎತ್ತ ಅಂತ. SIT ರಚನೆ ಆದರೆ ಎಗೇನ್ ನಿಮಗೆ ಪಾರದರ್ಶಕವಾಗಿ ತನಿಖೆ ಆಗತ್ತಾ, ನಂಬೋದಾ ತನಿಖೆನ ಅಂತ ಸೌಜನ್ಯ ಅವರ ತಾಯಿ ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಆ ತಾಯಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರೋದು. ನೋಡೋಣ ಏನಾಗತ್ತೆ ಅಂತ.